ಜೈ ಶ್ರೀರಾಮ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SR ಬ್ಲಾಗ್ ಕನ್ನಡ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬೆಳಗ್ಗೆನೆ ಒಂದು ಪ್ಲೇಸಿಗೆ ಸನ್ಸೆಟ್ ನೋಡೋಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ನಮ್ಮ ಬಾಯ್ಸ್ ಆಲ್ರೆಡಿ ನಮ್ಮ ಕಾಲೇಜ್ ಹತ್ರ ಇದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಈ ಸಲ ಏನು ಸ್ಪೆಷಲ್ ಅಂದರೆ ಫಸ್ಟ್ ಟೈಮ್ ಒಂದು ರೈಡಿಂಗ್ ಗ್ರೂಪ್ ಅಂತ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ಜಸ್ಟ್ ಒನ್ ಡೇ ಟ್ರಿಪ್ಪು, ಬ್ರೇಕ್ಫಾಸ್ಟ್ ರೈಡ್ ಥರ. ಬಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಬರೋಲ್ಲ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಊಟನ ಮಾಡಿಕೊಂಡು ನೈಟ್ ಡಿನ್ನರು ಮಾಡ್ಕೊಂಡು ಬರ್ತೀವಿ. ಎಲ್ಲರಿಗೂ SR ಬ್ಲಾಗ್ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಫಸ್ಟು ನಮ್ಮ ಕಾಲೇಜ್ ಹತ್ರ ಹೋಗಿ ಮಾತಾಡೋಣ. ಜೈ ಶ್ರೀರಾಮ್. ನೋಡಿ, ಫಸ್ಟ್ ರೈಡು ನಮ್ಮ ಮಲೆನಾಡು ಬೈಕರ್ಸಿಂದ ನಮ್ಮ ಕಾಲೇಜ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ರೈಡ್ ಬಿಗಿನ್ಸ್ ಟುಡೇ. ನೋಡಿ, ಇವಾಗ ನಮ್ಮ ತೀರ್ಥಹಳ್ಳಿ ಕಡೆ ಹೋಗ್ತಾ ಇದ್ದೀವಿ. ತೀರ್ಥಹಳ್ಳಿ ರೂಟ್ ತೊಗೊಂಡಿರೋದು. ಫುಲ್ಲು ಡೆನ್ಸ್ ಫಾರೆಸ್ಟು. ಏನಂದರೆ ಏನೂ ಕಾಣಲ್ಲ, ಲೈಟ್ ಇಲ್ಲ ಅಂದರೆ. ನೋಡಿ ಹೆಂಗೆ ಕಾಣ್ತಾ ಇದೆ, ಒಳ್ಳೆ ಗುಹೆ ಥರ. ಮುಂದ್ಗಡೆ ಒಬ್ಬ ರೈಡರ್ ಇದ್ದಾನೆ, ಚಡೆ ಅಂತ. ಹಿಂಗಡೆ ಒಬ್ಬನಿದ್ದಾನೆ, ಅವನ ಹೆಸರು ಮಜ್ನು ಅಂತ. ಏನಕ್ಕೆ ಮಜ್ನು ಅಂತ ಕರಿತೀವಿ ಅಂದರೆ ಮುಂದೆ ಹೋಗಾದ್ರೂ ಹೇಳ್ತೀನಿ ನಿಮಗೆ, ಗೊತ್ತಾಗುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ ಕಾಡು ಸುತ್ತಮುತ್ತ ಫುಲ್ಲು. ಏನಂದರೆ ಏನೂ ಇಲ್ಲ ಅಲ್ಲಿ. ದಿಸ್ ಕಾಲ್ಡ್ ನಮ್ಮ ಮಲೆನಾಡು. ನಾವು ಈ ರೈಡ್ ಹೋಗ್ತಾ ಇರೋದು ಮಲೆನಾಡು ರೈಡರ್ಸ್ ಕ್ಲಬ್ಬಿಂದ. ಫಸ್ಟ್ ರೈಡ್ ಇದು. ಈ ರೈಡ್ ಏನಾದರೂ ಸಕ್ಸಸ್ ಆದರೆ ಫ್ಯೂಚರಲ್ಲಿ ಇನ್ನೂ ಇದೇ ಥರ ರೈಡ್ ಮಾಡೋಣ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಫುಲ್ಲು ಕರ್ವಿಂಗ್ ರೋಡ್ಸು. ಈ ನೈಟಲ್ಲಿ ಹೊಡೆಯೋದು ಸ್ವಲ್ಪ ರಿಸ್ಕಿ, ಬಟ್ ವಿ ವಿಲ್ ಮ್ಯಾನೇಜ್ ಏನು ಹೋಗಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸನ್ ರೈಸ್ ನೋಡಬೇಕು ಅಂದರೆ ಕುಂದಾದ್ರಿ ಹಿಲ್ಸಲ್ಲಿ ವಿ ಮಸ್ಟ್ ಗೋ. ನೋಡಿ, ಇನ್ನು ಇವಾಗ 4:45 ಆಗಿದೆ. ಇನ್ನು ತೀರ್ಥಹಳ್ಳಿ ಬಂದಿಲ್ಲ. ಈ ರೂಟ್ ಗೊತ್ತಲ್ಲ, ಸೊಳ್ಳ ಬಳ್ಳ ಇದೆ. ಅನ್ಕೊಂಡಂಗೆಲ್ಲ ಹೊಡಿಯೋಕ್ಕಾಗಲ್ಲ. 5:30 ತೀರ್ಥಹಳ್ಳಿಗೆ ಬಂದಿದ್ದೀವಿ. ನೋಡುವಾಗ ಗುಂಜ್ ಅಂತೈತಳೆ. ಇಲ್ಲಿ ನೋಡೋ ಮಗ ಹೊಸ ಬೆಲ್ಟ್ ಅಲ್ಲ, ಅಲ್ಲೇ ತಿರ್ಗ್ಸ ಒಂದೊಂದ್ಸಲ ಗುಂಜ್ ಅಂತೈತೆ. ಬೆಲ್ಟು ಹೊಸದು, ಮುಂದ್ಗಡೆ ಟೈರು ಹೊಸದು. ಅದಕ್ಕೆ ಜಾಸ್ತಿ ಬೆಂಡ್ ಮಾಡೋಕೆ ಹೋಗಿಲ್ಲ ಮಗ. ಎಲ್ಲರೂ ನಿಗರ್ಕೊಂಬಿಟ್ರಿ ಮಗ. ಒಂದತ್ರ ಬಿಸ್ಕೆಟ್ ಹಾಕಿ ತಿಂತಿದ್ದಾನೆ. ನೋಡಿ ಫ್ರೆಂಡ್ಸ್, ವಿ ಆರ್ ಅಟ್ ತೀರ್ಥಹಳ್ಳಿ. ಇವಾಗ ತೀರ್ಥಹಳ್ಳಿಲಿದ್ದೀವಿ. ಎಲ್ಲಿಂದ ಕುಂದಾದ್ರಿ ಇಳಿಸಿ ಮ್ಯಾಪ್ ಹಾಕಿದ್ದೀನಿ. ಇಲ್ಲ ಈ ಮೊಬೈಲ್ ಮೌಂಟ್ ನಂಬ್ಕೊಂಡು ಹೋಗಂಗೂ ಇಲ್ಲ. ಇದೆಲ್ಲ ಉತ್ತರ ಹೋಗುತ್ತೋ ಆ ದೇವ್ರಿಗೆ ಗೊತ್ತು. ನೋಡಿ, ಇವಾಗ ಆಲ್ಮೋಸ್ಟ್ ಕುಂದಾದ್ರಿ ಹಿಲ್ಸ್ ಹತ್ರ ಬಂದಿದ್ದೀವಿ. ಇನ್ನು 10 ಕಿಲೋಮೀಟ್ರ್ ಇದೆ ಅಷ್ಟೇ. ಲೆಫ್ಟ್ ಸೈಡ್ ವ್ಯೂ ಹೆಂಗೆ ಓಪನ್ ಆಗಿದೆ ಅಂದರೆ ಕ್ಯಾಮ್ರಾದಲ್ಲಿ ಕಾಣುತ್ತಾ ಇಲ್ಲ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಈ ಗೋಪುರದಲ್ಲಿ. ಬಟ್ ನನ್ನ ಕಣ್ಣಿಗೆ ಮಾತ್ರ ನೆಕ್ಸ್ಟ್ ಲೆವೆಲು. ಜಸ್ಟ್ ಕಾಂಟ್ ಇಮ್ಯಾಜಿನ್, ಆ ಥರ ಕಾಣ್ತಿದೆ. ನೋಡಿ, ಇಲ್ಲಿ ಗುಡ್ಡಕೆರೆ ಹತ್ರ ಲೆಫ್ಟ್ ಆಗಬೇಕು. ಕುಂದಾದ್ರೆ 5 ಕಿಲೋಮೀಟ್ರ್ ಇದೆ. ನೋಡಿ, ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಫುಲ್ಲು ಫಾಗ್ ಆಗಿದೆ ಲೈಟಾಗಿ. ನೋಡಿ ಫ್ರೆಂಡ್ಸ್, ವ್ಯೂ ಹೆಂಗಿದೆ ಕುಂದಾದ್ರೆ. ಇವಾಗ ನಾವು ಅದೇ ಬೆಟ್ಟಕ್ಕೆ ಹೋಗ್ತಾ ಇರೋದು. ಅದು ಹೆಂಗೆ ಕಾಣ್ತಾ ಇದೆ ನಿಜವಾಗ್ಲೂ ದೇವ್ರನೇ ಗೊತ್ತಿಲ್ಲ. ಲೆಟ್ಸ್ ಸಿ. ಮಗ ಹೆಂಗೈತಲ್ಲ ಅದು. ಹಾಂ, ಕ್ರೇಜಿ ವ್ಯೂ. ಇವಾಗ ಬೆಟ್ಟ
ಇಲ್ಲಿ ಆ್ಯಕ್ಚುಲಿ ಮೇಲ್ಗಡೆ ಟಾಪ್ ತನಕನೂ ದಾರಿ ಇದೆ, ತಾರ್ ರೋಡೆ, ಏನು ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ಇಲ್ಲಿಂದ ಕಾಣ್ತಾ ಇದೆ, ಒಳ್ಳೆ ನಂದಿ ಬೆಟ್ಟ ಥರ ಕಾಣ್ತಾ ಇದೆ, ಕ್ರೇಜಿ. ನೋಡಿ ಕುಂದಾದ್ರಿ ಬೋರ್ಡ್ ಇಲ್ಲ ಇದೆ, ಇಲ್ಲಿಂದ ಮೇಲೆ ಹೋಗೋದು. ನೋಡಿ ಟಾಪ್ ತನಕನೂ ರೋಡ್ ಮಾಡಿದ್ದಾರೆ, ಏನು ಆರಾಮಾಗಿ ಹೋಗ್ಬೋದು, ತಲೆ ಕೆಡ್ಸ್ಕೊಳಂಗೆ ಏನಿಲ್ಲ. ಆಫ್ ರೋಡು ಗಿಫ್ ರೋಡ್ ಎಂಥ ಸಹ ಇಲ್ಲ. ಇಲ್ಲಿ ಸ್ವಲ್ಪ ರೋಡ್ ಹಾಳಾಗಿದೆ, ಸ್ವಲ್ಪ ದೂರ ಮಾತ್ರ ಅನ್ಕೋತೀನಿ. ಬಟ್ ರೋಡ್ ಇದೆ ಅಲ್ಲ, ಗಾಡಿ ಹೋಗೋಕೆ ಅಷ್ಟು ಸಾಕು. ಇದು ನಮ್ಮ ಶಿವಮೊಗ್ಗದವ್ರಿಗೆ ಒಂಥರ ನಂದಿ ಬೆಟ್ಟ ಇದ್ದಂಗೆ, ಬೆಂಗಳೂರಲ್ಲಿರೋರಿಗೆ ಹೆಂಗೆ ನಂದಿ ಬೆಟ್ಟ ಆ ಥರ. ನೋಡಿ ಆ್ಯಕ್ಚುಲಿ ಗೇಟ್ ಹಾಕಿದ್ದೆ, ಎಂಟ್ರಿ ಇದೆಯೋ ಇಲ್ಲ ದೇವರಣೆಗೂ ಗೊತ್ತಿಲ್ಲ, ನೋಡೋಣ. ಏನಾದ್ರು ಕೇಳಿದರೆ ವಿ ಡೋಂಟ್ ನೋ ಬ್ರೋ ಅಂತ ನಾನು. ಕಾರ್ ಹೆಂಗೂರು ಬಂತಿಲ್ಲಿ. ಹಾಂ ಮಗ ನಡ್ಕೊಂಡು ಹೋಗ್ಬೇಕು, ಇನ್ನು 3 ಕಿಲೋಮೀಟ್ರ್ ಮಗ. 3 ಬಾ. ಗಾಡಿ ಎಲ್ಲ ಕಣ, ಇಲ್ಲೇ ಹಾಕ್ಬೇಕು, ಇಲ್ಲೇ ಎಲ್ಲ ಹಾಕೋಣ ಅಂತ ಹೇಳಿದ್ದು. ಹ್ಞೂ ಬಾ ಬೇಗ. ಹ್ಞೂ ಹಾಂ ಮಗ 9 ಗಂಟೆ ಓಪನ್ ಅಂದರೆ ಏನೋ ನೋಡೋಕ್ಕಾಗತ್ತೆ. 3 ಕಿಲೋಮೀಟ್ರ್ ನಡಿಬೇಕು. ಗಾಡಿ ಬಿಟ್ಬಿಟ್ಟಿದ್ರೆ ಸೈಕ ಹೋಗಿದ್ವಿ, ಇವಾಗ ಇಲ್ಲಿಗೆಲ್ಲ ಎಂಟ್ರಿ ಹೋಗ್ತಾಯಿದ್ದೀವಿ. ಸನ್ರೈಸ್ ಆಲ್ರೆಡಿ ಆಗ್ತದೆ ಅನಿಸುತ್ತೆ, ಬಟ್ ಫಾರ್ಗರ್ಸಿಂದ ಏನೂ ಕಾಣಿಸ್ತಿಲ್ಲ. ಹೇಳೇ ಬಾರೋ ಬೇಗ. ನೋಡಿ ಎಲ್ಲಿ ಹೋಗ್ತಾರೆ ನಮ್ಮ ಬಾಯ್ಸು. ಅವನೀಗ 10 ಹಿಡ್ದಂದ್ರೆ ನಾಳೆ ನಿಗಿರಲ್ಲ ಒಂದು. ನಾನು ಬರ್ಬೇಕು, ಕಂಚಿ ಬರ್ಕ. ಇಲ್ಲಿಗೆಲ್ಲ ಎಂಟ್ರಿ ಮಾಡ್ತಿದ್ದೀವಿ, ಹಾಡೆ ಮಾತಾಡೋಕ್ಕಾಗೋಲ್ಲ ಇಲ್ಲಿ. ಜೀವನ ಭಾರಿ ಕಷ್ಟ ಇದೆ. ಹಾಂ ನೋಡಿ, ಡೋಂಟ್ ಟ್ರೈ ದಿಸ್ ಥಿಂಗ್ಸ್ ಅಂತಂದ್ರೆ. ಸನ್ರೈಸ್ ನೋಡಬೇಕು ಅಂತ ರನ್ನಿಂಗಲ್ಲಿ ಮಕ್ಕಳು ಸನ್ರೈಸ್ಗೆ 9 ಗಂಟೆಗೆ ಗೇಟ್ ಓಪನ್ ಮಾಡ್ತಾರಂತೆ. ನಂದಿ ಹಿಲ್ಸಲ್ಲಿ ಮಗ 5:15 ಓಪನ್ ಮಾಡ್ತಾರೆ, 5:30 6 ಗಂಟೆ ಕರೆಕ್ಟಾಗಿ. ನಂದೇ ಸ್ವಯಂ ಕಾಣುತ್ತೆ ನೆಕ್ಸ್ಟ್ ಲೆವೆಲು. ನೋಡಿ ಇಂಥ ಚೆನ್ನಾಗಿರೋ ಜಾಗದಲ್ಲಿ ಇಲ್ಲಿ ಮೈನ್ ಬರೋದೇ ಸನ್ರೈಸ್ಗೆ, ಬಟ್ 9 ಗಂಟೆ ಓಪನ್ ಅಂತೆ. ಹೆಂಗೆ ನೋಡುತ್ತೆ ಸನ್ರೈಸು ನೀವು ಹೇಳಿ? ಅಲ್ಲೊಬ್ಬ ಗೈಡ್ ಇಲ್ಲ, ಏನೂ ಇಲ್ಲ. 3 ಕಿಲೋಮೀಟ್ರ್ ಟ್ರಕ್ ಮಾಡ್ತಾಯಿದ್ದೀವಿ ಇವಾಗ, ಇಂಥ ತಾರೋಡ್ ಹಿಡ್ಕೊಂಡು ಗಾಡಿ ಕಡೆ ಬಿಟ್ಟು. ನಂದಿ ಹಿಲ್ಸರೆಲ್ಲ ಮೇಲೆ ದುಡ್ಡು ಕೊಟ್ಟಾರೆ ಬಿಟ್ಟೇ ಬಿಡ್ತಾರೆ. ಬಿಡಲ್ಲ. ಫ್ರೆಂಡ್ಸ್ ಇಬ್ಬರಿಗೂ ಮೂಗಲಿ ಬಾಯಲ್ಲಿ ಇದೆ.
ಆಗ್ತಾ ಇಲ್ಲ. ಬೆಳಗ್ಗೆನೆ ಕೆಲಸ ಇಲ್ಲಿ ಬಂದು ಯಾರಿಗೆ ಕೊಡ್ತಿದ್ಯಪ್ಪ ಮೆಟ್ಲು ಸರಿ ಇಲ್ತ ನಿಲ್ಲಿಸ್ಬೋದು ಅಲ್ಲ ಅವ್ರು ನೀವು ನಿಲ್ಲಿಸ್ತೀರಾ ಅಂತ ಏನಂತೀಯ? 1 hour later. ಅವ್ನು ನೋಡು ನಿಂತಿರೋದು ನೋಡು ಅಲ್ಲಿ. ಅಲ್ಲ ಅದನ್ನು ಸ್ನಾನ ಮಾಡ್ಕೊಂಡ ಅಲ್ಲಿ ನಿಂತಿದ್ರಲ್ಲ ಅವ್ರು ಒಬ್ಬರು ಬಂದವ್ರ, ಹುಡುಗರು ಬಂದಿಲ್ಲ, ಹುಡುಗಿಯರು ಬಂದಿಲ್ಲ, ಆಕ್ಸಿಸ್ ಇಟ್ಕೊಂಡವ್ರು. ಸ್ನಾನ ಮಾಡ್ಕೊಂಡ್ ಬಂದೇನ ಬೇರೆ ಕಡೆಯಿಂದ ಇವೆಲ್ಲ ಆಗದೆ ನಾನು ಚಾಡ ಮತ್ತೆ ನಾನು ಇಲ್ಲಿ ಹಿಂಗೆ ಹೋಗ್ಬಿಡ್ತೀನಿ, ನಾನು ಬರೋದೇ ಇಲ್ಲ ಬ್ಲಾಗಿ. ಹಿಂಗೆ ಹೆಂಗೆ ಓಕೆ ಆದ್ಮೇಲೆ ಮಗ ಬ್ಲಾಗ್ ಆಗೋದು. ಶಡೆ ಮೇಲ್ ಬರ್ಬಿಡು ಹತ್ತೋಗಿ ಮಗ, ಇಲ್ಲಿಂದಾನೆ ಹಿಡಿಯೋದು ಈಸಿ. ಇಲ್ಲಿಂದ ಈಸಿ ಇದೆ ಮಗ, ಅಲ್ಲಿಂದ ಬೇಡ. ಇಲ್ಲಿಂದ ಈಸಿ ಇದೆ. ಕಲ್ಗಳು ಸಿಮೆಂಟ್ ಹಾಕಿಟ್ಟಿಲ್ಲ, ಉದ್ರೋಕವು ಇದೇ ಮಾಡ್ಕೊಂಡ ಮಗ ಕುಂಟಿದ್ರಲ್ಲಿ. ಏ ಈ ಕಡೆ ಬರಲಿ, ಇಲ್ಲಾಂದ್ರೆ ಹಿಡ್ಕ ಕ್ಯಾಮ್ರಾ ಆನ್ ಮಾಡಿ ತಾನೆ. ಮಗ ಹಿಡ್ಕೊಳ್ಳಿ, ಇಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳಿ. ಅದೇ ಶಾರ್ಟನ್ನು ಇಲ್ಲಿಂದ ಹಿಡಿಯಲ್ಲ.
ಮಗ ಕಲ್ಲು ಉಳ್ತವೆ. ಆಗಲ್ಲ ಶಿಷ್ಯ ಇಲ್ಲಿ ಇಳಿಯೋಕ್ಕೆ. ಇಳಿಯ ಕೊಡಿ ಶಿಷ್ಯ, ಇಳಿ ಶಿಷ್ಯ. ಸುತ್ತಾರ್ಕೊಂಬರಕ್ಕಾಗಲ್ಲ ಗುರು, ಸುಸ್ತಾಗ್ಬಿಡುತ್ತೆ, ಕಾಲು ನೋಯ್ತೈತೆ ಆಲ್ರೆಡಿ ನೀವು. ಏಯ್ ನಾನು ಇಳಿದಾರು ತೋರಿಸ್ತೀನಿ ಫಸ್ಟ್, ಇಳಿಯಲಿ. ಇಳಿ ಇಟ್ಕೊಳ್ಳಿ, ಇಲ್ಲ ನಿಮಿಷ ಇದೀನ, ಇನ್ನೊಂದೇ ನಿಮಿಷ ಇಟ್ಕೊಳ್ಳಿ. ಕಡೆ ಕಲ್ಲು ಉಡ್ತಾವೆ ನೋಡ್ಕೊಂಡಿದ್ದೀವಿ. ಮನ್ಸ್ಕೊಳ್ಳೋಣ ಕಲ್ಲು ಜೋಡಿಸ್ಬೋದು. ನೋಡಿ ಗಾಯ್ಸ್, ನಾವು ಕೆಳಗೆ ಇಳಿತಾ ಇದ್ದೀವಿ. ವಿಡಿಯೋ ಮಾಡಕ್ಕೆ ಅಂದರೆ ಮಾಡ್ತಾ ಇದ್ದೀನಿ. ಇಷ್ಟ ಇಲ್ಲಿಂದ ಇಳಿಯೋದು ಭಾರಿ ಕಷ್ಟ ಇದೆ ಅಂದ್ಕೊಂಡಿದ್ದೆ. ಟ್ರೈ ಮಾಡೋಣ ಬರ್ರಿ, ಇಳಿರಿ, ಹೊಸ ಎಕ್ಸ್ಪೀರಿಯನ್ಸ್, ಇಳಿರಿ. ಹತ್ತ ಆಗಲ್ಲ ಮಗ ಇವಾಗ. ಹುಷಾರು. ಆ ಕಡೆ ಇದ್ದಾರೆ ಇವಾಗ. ಕಾಲು ಸ್ಲಿಪ್ ಹಾಕೋದು ನೋಡ್ಕೊಂಡಿಡಿ. ಅಯ್ಯೋ ಇದೇನ ಇಲ್ಲೇ ಮುಳ್ಬೇಕತ್ತ. ಏನೋ ಬಿಟ್ರೆ ಮಾಡ್ತೀನಿ. ನಾವ್ ಹೆಂಗ್ ಹೇಳಿದಿರ್ಬೇಕು ಮತ್ತೆ, ನೀವು ಹಂಗೆ ಹೇಳಿದ್ರೆ ಆಗಲ್ಲ, ಒಂದೇ ಸರಿ ಹಾರ್ಬೇಕು ಲೌಡು. ಮಗ ಎಷ್ಟು ಡಿಸ್ಟೆನ್ಸ್ ಮಾಡಿದ್ರು ಬಿದ್ದ. ನೋಡಿ ಗೈಸ್, ನನ್ನ ಮಕ್ಕಳಿಗೆ ಅದಿಷ್ಟು ಇಳಿಯೋದು ಭಾರಿ ಕಷ್ಟ ಆಗ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು. ಈ ನನ್ನ ಮಕ್ಕಳು ತಿಂದು ತಿಂದು ಕುಂಡಿ ಬೆಳೆಸಿದಾರ ಹೊರತು ಸ್ಟ್ಯಾಮಿನಾ ಅಂತೂ ಬೆಳೆಸಿಲ್ಲ. ಬರ್ತಾನೆ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡ್ದ ಅಷ್ಟು ತಾಳ್ಕೊಂಡ್ ಬರೋ ಎಷ್ಟು ಸುಸ್ತಾಗ್ಬಿಡ್ತೈತಿ. ಇದು ಈಸಿ ಐತಿ ಮಗ. ತಡೆ ತೋರಿಸಿ ಇಪ್ಪತ್ತು ಸೈಟ್ ಆತನ ಬಾಯ್ಬಿಟ್ಟು ನೋಡಲ್ಲಿ ಇಪ್ಪೋಪೊಟಮಸ್ ಸೈಟ್ ಆಗ್ತಾ ಐತೆ. ವೈಟ್ ಕಲರ್ ಶರ್ಟ್ ಹಾಕೊಂಡ್ ಬರ್ತಾ ಇದೆ ಇಪ್ಪೋಪೊಟಮಸ್. ನೋಡಿ ಇವಾಗ ಕುಂದಾದ್ರಿ ಹಿಲ್ಸ್ನ ಇಳಿದು ಲೌಡ ನನ್ನ ಮಕ್ಕಳು ಇಲ್ಲಿ ಯಾರು ಕೂಡ ಒಬ್ಬ ಗೈಡ್ ಇಲ್ಲ, ಒಬ್ಬ ವಾಚ್ಮ್ಯಾನ್ ಇಲ್ಲ, ಯಾರು ಸಹ ಇಲ್ಲ. ಎಲ್ಲ ನಾವೇ ಹೋಗ್ಬೇಕು ನಮ್ಮ ಕರ್ಮ ಅಂದ್ಕೊಂಡು. ಅದು ಬೇರೆ ಸನ್ರೈಸ್ ನೋಡೋಕ್ಕೆ 9 ಗಂಟೆಗೆ ಗೇಟ್ ಓಪನ್ ಮಾಡ್ತಾರೆ. ಏನು ಬಿಸಿಲಿರೋ ಸೂರ್ಯ ನೋಡೋಣ ಅವಾಗ, ಏನು ಮಾಡೋಣ ಹೇಳಿ. ಬಟ್ ವ್ಯೂ ಮಾತ್ರ ಕ್ರೇಜಿ ಆಗಿತ್ತು. ನೋಡಿ ಅಲ್ಲೊಂದು ಎಂಟಾರ್ಕು, ಇಲ್ಲೊಂದು ಎಂಟಾರ್ಕು. ನೋಡಿ ಮೇಲೆ ನೀವೇನಾದ್ರು ಗಾಡಿ ಬಿಟ್ಟು ಹೋಗ್ಬೇಕಂದ್ರೆ 3 ಕಿಲೋಮೀಟ್ರ್ ಟ್ರಕ್ ಮಾಡಬೇಕು.